ಕೇಜ್ರಿವಾಲ್ಗೆ ಎನ್ಐಎ ಕುಣಿಕೆ. ಲಿಕ್ಕರ್ ಹಗರಣದಲ್ಲಿ ಜೈಲು ವಾಸದ ರುಚಿ ನೋಡಿರುವ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಜೈಲಿನಲ್ಲಿಯೇ ಕುಳಿತು ಅಧಿಕಾರ ಅನುಭವಿಸುತ್ತೇನೆಂದು ಹೇಳಿ ಅಲ್ಲಿಂದಲೇ ಅಧಿಕಾರದ ಕಾರುಬಾರು ನಡೆಸುವ ಲಜ್ಜೆಗೆಟ್ಟ ನಡವಳಿಕೆ ಪ್ರದರ್ಶಿಸಿದ ಕೇಜ್ರಿವಾಲ್ಗೆ ಈಗ ಎನ್ಐಎ ಉರುಳಿಸುತ್ತಿಕೊಳ್ಳುವ ಸನ್ನಿವೇಶ ಸೃಷ್ಟಿಯಾಗಿದೆ. ಉಗ್ರ ಸಂಘಟನೆಯಿಂದ ಹಣ, ಎನ್ಐಎ ತನಿಖೆಗೆ ಶಿಫಾರಸು. ಹೌದು, ಇಂಥದ್ದೊಂದು ಗಂಭೀರ ಆರೋಪ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಮೇಲೆ ಕೇಳಿಬರುತ್ತಿದೆ. ಕೆನಡಾ ಮೂಲದ ನಿಷೇಧಿತ ಖಲಿಸ್ತಾನಿ ಸಂಘಟನೆ ಸಿಕ್ಸ್ ಫಾರ್ ಜಸ್ಟಿಸ್ನಿಂದ ಆಮ್ ಆದ್ಮಿ ಪಕ್ಷ ಹಣಕಾಸಿನ ನೆರವು ಪಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದು ಸಾಕಷ್ಟು ದಿನಗಳೇ ಆಗಿವೆ. ಇದೀಗ ಸಿಎಂ ಕೇಜ್ರಿವಾಲ್ ಹಾಗೂ ಆಮ್ ಆದ್ಮಿ ಪಕ್ಷದ ವಿರುದ್ಧ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ತನಿಖೆಗೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಶಿಫಾರಸು ಮಾಡಿದ್ದಾರೆ. ಉಗ್ರರಿಂದ ಎಎಪಿ ಪಡೆದುಕೊಂಡದ್ದು ಎಷ್ಟು ಹಣ? ಈಗ ಲೆಫ್ಟಿನೆಂಟ್ ಗವರ್ನರ್ ಹೊರಡಿಸಿರುವ ಶಿಫಾರಸು ಆದೇಶದಲ್ಲಿ 1.33 ಲಕ್ಷ ಕೋಟಿ ರೂಪಾಯಿಗಳನ್ನು ಆಮ್ ಆದ್ಮಿ ಪಕ್ಷ ನಿಷೇಧಿತ ಖಲಿಸ್ತಾನಿ ಸಂಘಟನೆಯಿಂದ ಪಡೆದುಕೊಂಡಿದೆ ಎಂದು ಆರೋಪಿಸಲಾಗಿದೆ. 1993ರ ದೆಹಲಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಉಗ್ರ ದೇವೇಂದ್ರ ಪಾಲ್ ಬುಲ್ಲರ್ ಹಾಗೂ ಖಲಿಸ್ತಾನಿ ಪರ ಅನುಕಂಪವುಳ್ಳ ವ್ಯಕ್ತಿಗಳನ್ನು ಬಿಡುಗಡೆ ಮಾಡಿಸಲು ಸಿಎಂ ಅರವಿಂದ ಕೇಜ್ರಿವಾಲ್ ಹಾಗೂ ಆಪ್ ಸರ್ಕಾರ ಈ ಹಣ ಪಡೆದುಕೊಂಡಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರಾಜಕೀಯ ಪಕ್ಷವಾಗಿ ಆಮ್ ಆದ್ಮಿ ಪಕ್ಷಕ್ಕೆ ದೇಣಿಗೆ ಪಡೆಯುವ ಹಕ್ಕಿದೆ. ಆದರೆ ನಿಷೇಧಿತ ಖಲಿಸ್ತಾನಿ ಸಂಘಟನೆಯಿಂದ ಹಣ ಪಡೆದುಕೊಂಡಿರುವ ಆಮ್ ಆದ್ಮಿ ಪಕ್ಷ ಹಾಗೂ ನಾಯಕರು ದೇಶದ್ರೋಹ ಎಸಗಿದ್ದಾರೆ. ಈ ಹಣ ಪಡೆದಿರುವುದಕ್ಕೆ ವಿದ್ಯುನ್ಮಾನ ದಾಖಲೆಗಳು ಲಭ್ಯವಿವೆ. ದೂರಿನ ಜೊತೆಗೆ ಆರೋಪದ ಕುರಿತು ಅಗತ್ಯ ದಾಖಲೆಗಳನ್ನು ಲಗತ್ತಿಸಲಾಗಿದೆ ಎಂದು ದೆಹಲಿ ರಾಜಭವನದ ಮೂಲಗಳು ಹೇಳಿವೆ. ಇತ್ತೀಚೆಗಷ್ಟೇ ಆರೋಪ ಮಾಡಿದ್ದ ಖಲಿಸ್ತಾನಿ ಉಗ್ರ ಗುರುಪತ್ವಂತ್ ಸಿಂಗ್ ಪನ್ನು ಕೂಡ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷಕ್ಕೆ 1.33 ಲಕ್ಷ ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಿರುವುದಾಗಿ ಹೇಳಿಕೆ ನೀಡಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ. ಪನ್ನು ದೇಶದ್ರೋಹಿ ಆಗಿರುವುದರಿಂದ ಈ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ ಬಲವಾದ ಸಾಕ್ಷ್ಯಾಧಾರಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಈಗ ಗವರ್ನರ್ ಸಕ್ಸೇನಾ ಇದರ ತನಿಖೆಯನ್ನು ಎನ್ಐಎಗೆ ವಹಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಪತ್ರ ಬರೆದಿದ್ದಾರೆ. ಆದರೆ ಸಿಎಂ ಅರವಿಂದ ಕೇಜ್ರಿವಾಲ್ ವಿರುದ್ಧ ಕೇಳಿಬಂದಿರುವ ಹೊಸ ಆರೋಪವನ್ನು ಆಮ್ ಆದ್ಮಿ ಪಕ್ಷದ ನಾಯಕ ದೆಹಲಿ ಸಚಿವ ಸೌರಭ್ ಭಾರದ್ವಾಜ್ ಅಲ್ಲಗೆಳೆದಿದ್ದಾರೆ. ಖಲಿಸ್ತಾನಿ ಸಂಘಟನೆಯಿಂದ ಹಣಕಾಸು ನೆರವು ಪಡೆಯಲಾಗಿದೆ ಎಂಬ ಲೆಫ್ಟಿನೆಂಟ್ ಗವರ್ನರ್ ಆರೋಪ ರಾಜಕೀಯ ಪಿತೂರಿಯೇ ಹೊರತು ಬೇರೇನೂ ಅಲ್ಲ. ಬಿಜೆಪಿ ಲೋಕಸಭೆಯಲ್ಲಿ ಸೋಲುವ ಭೀತಿಯಿಂದ ಈ ರೀತಿ ಆರೋಪಗಳನ್ನು ಮಾಡುತ್ತಿದೆ. ತನಿಖೆಯನ್ನು ಮುಂದಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಲೆಫ್ಟಿನೆಂಟ್ ಗವರ್ನರ್ ಕೇಂದ್ರ ಸರ್ಕಾರದ ಏಜೆಂಟರ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎಂದು ಸಚಿವರು ದೂರಿದ್ದಾರೆ. ಭ್ರಷ್ಟಾಚಾರದ ಹಗರಣದಲ್ಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಜೈಲಿನಿಂದಲೇ ಸರ್ಕಾರ ನಡೆಸುವ ಅನೈತಿಕ ನಡವಳಿಕೆಯನ್ನು ದೇಶದ ಜನ ನೋಡಿದ್ದಾರೆ. ಈಗ ದೇಶದ ಸಮಗ್ರತೆ ಹಾಗೂ ಏಕತೆ ವಿಷಯದಲ್ಲೂ ಅರವಿಂದ್ ಕೇಜ್ರಿವಾಲ್ ದ್ರೋಹವೆಸಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಪ್ರಕರಣ ಭ್ರಷ್ಟಾಚಾರ ಪ್ರಕರಣಕ್ಕಿಂತಲೂ ಘೋರವಾದ ಆರೋಪಗಳನ್ನು ಒಳಗೊಂಡಿರುವುದು ದೇಶದ ಪ್ರಜ್ಞಾವಂತರನ್ನು ಕಳವಳಕ್ಕೆ ದೂಡಿದೆ.